ಇನ್ನು ಮದುವೆ ಹೆಸರಿನಲ್ಲಿ ವಂಚಿಸಿದರ ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ನಿಶ್ಚಿತಾರ್ಥ ಆದರೂ ಕೂಡ ವಿವಾಹ ಆಗೋದಕ್ಕೆ ಈತ ಹಿಂದೇಟನ್ನು ಹಾಕಿದೆ ಅಂತಕ್ಕಂಥದ್ದು ಆರೋಪ. ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಏನು ಕಥೆ ಇದು ಅಂತ ನೋಡೋಣ ಬನ್ನಿ. ಮದುವೆ ಹೆಸರಲ್ಲಿ ವಂಚಿಸಿದ್ರ ಪ್ರಭು ಚೌಹಾಣ್ ಪುತ್ರ, ನಿಶ್ಚಿತಾರ್ಥ ಆದ್ರೂ ವಿವಾಹ ಆಗಲು ಹಿಂದೇಟು, ಮಹಿಳಾ ಆಯೋಗಕ್ಕೆ ಸಂತ್ರಸ್ತೆಯಿಂದ ದೂರು. ಬಿಜೆಪಿ ಶಾಸಕ ಮಾಜಿ ಸಚಿವ ಪ್ರಭು ಚೌಹಾಣ್ ಮತ್ತು ಪುತ್ರ ಹಾಗೂ ಕುಟುಂಬದ ವಿರುದ್ಧ ಯುವತಿಯೊಬ್ಬಳು ಗಂಭೀರ ಆರೋಪ ಮಾಡಿದ್ದು, ನ್ಯಾಯಕ್ಕಾಗಿ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾಳೆ. ಹೌದು, ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಹಾಗೂ ಯುವತಿಗೆ 2023 ಡಿಸೆಂಬರ್ನಲ್ಲಿ ಮದುವೆ ನಿಶ್ಚಿತಾರ್ಥ ಮಾಡಲಾಗಿತ್ತು. ಪ್ರಭು ಚೌಹಾಣ್ ಮನೆಯಲ್ಲೇ ನಿಶ್ಚಿತಾರ್ಥ ಕೂಡ ಆಗಿತ್ತು. ನಿಶ್ಚಿತಾರ್ಥ ಎಲ್ಲವೂ ಮುಗಿದ ಬಳಿಕ ಕಾರಣಾಂತರಗಳಿಂದ ಮದುವೆ ಮುರಿದು ಬಿದ್ದಿದೆ. ನಿಶ್ಚಿತಾರ್ಥ ಬಳಿಕ ಪ್ರತೀಕ್ ಚೌಹಾಣ್ ನನ್ನೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿ ಆನಂತರ ನಿಂದಿಸಿ ಮದುವೆ ಮಾಡಿಕೊಳ್ಳದಂತೆ ಮೋಸ ಮಾಡಿದ್ದಾರೆಂದು ಯುವತಿ ಆರೋಪಿಸಿದ್ದಾಳೆ. ಅಲ್ಲದೆ ಶಾಸಕ ಪ್ರಭು ಚೌಹಾಣ್ ಮತ್ತು ಕುಟುಂಬ ಕೂಡ ನಮ್ಮ ಕುಟುಂಬದ ಮೇಲೆ ಹಲ್ಲೆ ಮಾಡಿ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಯುವತಿ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾಳೆ. 25 दिसंबर को मेरी एंगेजमेंट हुई थी 2023 में। शादी की डेट के लिए गए थे तो वो शादी के लिए मना कर रहे, इसलिए मैंने यहाँ पे महिला आयोग में मैंने कंप्लेन दी है। अभी देखते वो क्या करते हैं। ಇನ್ನು ನಿಶ್ಚಿತಾರ್ಥದ ಬಳಿಕ ಮಹಾರಾಷ್ಟ್ರದ ಲಾತೂರ್ಗೆ ಪ್ರತೀಕ್ ಕರೆದುಕೊಂಡು ಹೋಗಿದ್ರು. ನನ್ನ ಜೊತೆ ಆ ಸಂದರ್ಭದಲ್ಲಿ ಪ್ರತೀಕ್ ಲೈಂಗಿಕ ಕ್ರಿಯೆ ನಡೆಸಿದ್ರೆ ತಪ್ಪಿಲ್ಲ ಎಂದು ಒತ್ತಾಯಿಸಿ ದೈಹಿಕ ಸಂಪರ್ಕ ಮಾಡಿದ್ರು. ನಾನು ಅವರ ಒತ್ತಾಯಕ್ಕೆ ಸಹಕರಿಸಿದೆ. ಬಳಿಕ 2024 ಜನವರಿಯಲ್ಲಿ ವಿಮಾನದ ಮೂಲಕ ಶಿರಡಿಗೆ ಹೋಗಿದ್ವಿ. ಖಾಸಗಿ ಹೋಟೆಲ್ನಲ್ಲಿ 4 ತಂಗಿದ್ದೆವು. ನಾನು ಮತ್ತು ಪ್ರತೀಕ್ ಒಂದೇ ರೂಮಿನಲ್ಲಿದ್ದೆವು. ಆಗಲೂ ಪ್ರತೀಕ್ ಲೈಂಗಿಕ ಸಂಪರ್ಕ ಮಾಡಿದ್ದಾರೆ. ನಂತರ ಮದುವೆಗೆ ಒತ್ತಾಯ ಮಾಡಿದ್ರೆ ಅವರು ಮುಂದೂಡುತ್ತಲೇ ಬಂದಿದ್ದಾರೆ ಅಂತ ಯುವತಿ ಆರೋಪಿಸಿದ್ದಾರೆ. ಔರಾದ್ನ ಹೋಕ್ರಾನ್ ಪೊಲೀಸ್ ಠಾಣೆಗೆ ದೂರು ಕೊಡಲು ಹೋದಾಗ ಪೊಲೀಸರು ಸಹಕರಿಸಿಲ್ಲ ಅಂತ ಸಂತ್ರಸ್ತೆ ಅಣ್ಣ ಆರೋಪಿಸಿದ್ದಾರೆ. हमने कंप्लेन दे दी है, उनके ऊपर एफआईआर फटना चाहिए करके, और प्रतीक प्रभु चौहान के ऊपर, जो एक्स मिनिस्टर प्रभु चौहान का बेटा है प्रतीक चौहान, उसने मेरे सिस्टर के साथ भी तो गलत किया है और बाकी भी बहुत सारे लड़कियों के साथ उसने गलत किया है. अभी वो धीरे धीरे बाहर आएगा. अभी फ़िलहाल हमने तो कंप्लेन किया है महिला आयोग में जाके. हम पुलिस को भी दे सकते थे, बट पुलिस लोगों को उन्होंने सब मतलब करने नहीं दे रहा है, उधर के लोकल लोगों को. तो हमने महिला आयोग का सपोर्ट लिया है. महिला आयोग में हमने आज कंप्लेन दिया है. अभी देखते हैं आगे क्या होगा. हमें जस्टिस चाहिए, इसलिए हम बेंगलोर आए और अभी आज कंप्लेन दे दी है. ಒಟ್ಟಾರೆ ಮಾಜಿ ಸಚಿವ ಶಾಸಕನ ಪುತ್ರನ ಮೇಲೆ ಯುವತಿ ಗಂಭೀರ ಆರೋಪ ಮಾಡಿದ್ದು, ತನಿಖೆ ಮೂಲಕ ಸತ್ಯಾಂಶ ಹೊರಬರಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.